that we pray the prayer of Paul. ನಾವು ಪೌಲನು ಮಾಡಿದ ಪ್ರಾರ್ಥನೆಯನ್ನು ಮಾಡೋಣ. First of all, we give thanks for every member of your body. ಮೊದಲನೇದಾಗಿ ನಿನ್ನ ದೇಹದ ಭಾಗವಾಗಿರುವ ಎಲ್ಲರಿಗಾಗಿ ವಂದನೆ ಸಲ್ಲಿಸುತ್ತೇನೆ. And we praise and thank you, Father, ನಿನಗೆ ಸ್ತುತಿಸಿ for ಹೊಗಳುತ್ತೇವೆ. saving them, ಅವರು ರಕ್ಷಿಸಿದ್ದಕ್ಕಾಗಿ remembering every one of them. ಎಲ್ಲರನ್ನು ನೆನಪಿಸಿಕೊಳ್ಳುವ. And Lord, we pray, ಪ್ರಾರ್ಥಿಸುತ್ತೇವೆ. grant us the spirit of wisdom ಜ್ಞಾನದ ಆತ್ಮವನ್ನು ದಯಪಾಲಿಸು. and of revelation ಪ್ರಕಟಣೆಯ ಆತ್ಮ in the knowledge of you, ನಿನ್ನನ್ನು ಅರಿಯುವ ಜ್ಞಾನದಲ್ಲಿ so that we may know you better. ನಿನಗೆ ಹೆಚ್ಚಾಗಿ ನಾವು We ಅರಿತುಕೊಳ್ಳುವ. pray our eyes will open, ನಾವು ಪ್ರಾರ್ಥಿಸಿದ ನಮ್ಮ ಕಣ್ಣುಗಳು our spiritual eyes will open, ಆತ್ಮಿಕ ಕಣ್ಣುಗಳು ತೆರೆಯಬೇಕು. so that we may know the hope ನಾವು ಯಾವ ನಿರೀಕ್ಷೆಗೆ to which you call us. ಕರೆಯಲ್ಪಟ್ಟಿದ್ದೇವೋ ಅದು We may know the riches of the saints in the light, ಬೆಳಕಿನಲ್ಲಿರುವ ಸಂತರ ಅನ್ಯೂನತೆ ಹೇಗೆ ಎಂಬುದನ್ನು ಅರ್ಥ ಮಾಡಿ the inheritance that we have come to. ನಾವು ಬಂದಿರುವಂತಹ ಸ್ವಾಸ್ಥ್ಯ ಎಂದದ್ದು ಅದನ್ನು ತಿಳಿದುಕೊಳ್ಳುವ. Open eyes to see, ನಮ್ಮ ಕಣ್ಣುಗಳನ್ನು ತೆರೆಯಬೇಕು. and also open eyes to see ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು. your resurrection power. ನಿನ್ನ ಪುನರುತ್ಥಾನ ಶಕ್ತಿಯನ್ನು ನೋಡುವುದು. Nobody can stop you. ಯಾರು ನಿನ್ನನ್ನು ನಿಲ್ಲಿಸಲಿಕ್ಕೆ ಸಾಧ್ಯ? No one in India can stop you. ಭಾರತದಲ್ಲಿ ಯಾರು ನಿನ್ನನ್ನು ನಿಲ್ಲಿಸಲಿಕ್ಕೆ ಸಾಧ್ಯ? Nobody can stop you. ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ? Help us to have holy boldness, Lord. ಆ ಧೈರ್ಯ ಇರುವುದು ನಮಗೆ ಸಹಾಯ. Pavitra Daya. ಪವಿತ್ರ ಧೈರ್ಯ. Help us to be righteous inside and outside. ಒಳಗೆ ಮತ್ತು ಹೊರಗೆ ನೀತಿವಂತರಾಗಿರುವುದು. Cleanse us in your precious ನಿನ್ನ blood. ಪರಿಶುದ್ಧ ರಕ್ತದಿಂದ ನಮ್ಮನ್ನು Maybe till yesterday we might have sinned. ನಿನ್ನೆ ನಾವು ತಪ್ಪು ಮಾಡಿ ಪಾಪ ಮಾಡಿ Forgive us today. ನಮ್ಮನ್ನು ಇವತ್ತು Help us now to live like that again. ಮತ್ತೆ ನಾವು ಹಾಗೆ ಜೀವಿಸದೆ ಇರುವಂತೆ Help ಸಹಾಯ. us to love you with our ಇದನ್ನು will, O God. ನಮ್ಮ ಚಿತ್ತದಿಂದಲೂ ಪ್ರೀತಿಸುವಂತೆ ಸಹಾಯ. For your glorious ನಿನ್ನ ಮಹಿಮೆ ನಾಮಕ್ಕಾಗಿ In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. Jesus is all you need. ನಿಮಗೆ ಬೇಕಾದದೆಲ್ಲವೂ ಯೇಸುವೇ ಆಗಿದೆ. And that's what my message in the last Sunday. ಕಳೆದ ವಾರ ನನ್ನ ಸಂದೇಶ ಅದೇ ಆಗಿದೆ. I shared with you, He's greater than Jonah. ಆತನು ಯೋನನಿಗಿಂತಲೂ ದೊಡ್ಡವನು, He's greater than Solomon. ಸೊಲೊಮೋನನಿಗಿಂತಲೂ ಶ್ರೇಷ್ಠನು, He's greater than Moses. ಮೋಶೆಗಿಂತಲೂ ಅತಿ ಶ್ರೇಷ್ಠನು. You know, if you get a revelation, ಅದರ ಬಗೆಗಿನ ಪ್ರಕಟಣೆ who ಸಿಗುವ is Jesus? ಯಾರು ಯೇಸು? He was such a great person. ಆತ ದೊಡ್ಡ ಶ್ರೇಷ್ಠ ವ್ಯಕ್ತಿ. He should never mix with us. ನಮ್ಮೊಟ್ಟಿಗೆ ಆತ ಬೆರೆಯುವ ಅವಶ್ಯಕತೆಯೇ ಇಲ್ಲ. He should be somewhere higher up. ಎಲ್ಲೋ ಮೇಲೆ ಶ್ರೇಷ್ಠವಾದ ಸ್ಥಾನ. We must go begging after him. ನಾವು ಹೋಗಿ ಬೇಡಬೇಕು ಆತನ ಬಳಿ ಆಗಿರ್ಬೇಕಾಗ್ತದೆ. But with him it is very different. ಆದ್ರೆ ಆತನ ಸಂಗಡ ಬಹಳ ವ್ಯತ್ಯಾಸ He ಉಂಟು. does not consider his greatness. ಆತನು ತನ್ನ ಶ್ರೇಷ್ಠತೆಯ ಬಗ್ಗೆ ಪರಿಗಣಿಸುವುದೇ ಇಲ್ಲ. He considers you and me. ನನ್ನನ್ನು ನಿಮ್ಮನ್ನು ಪರಿಗಣಿಸುವ ಆತನು. And if you look back at the times, how many times we hurt him. ಎಷ್ಟು ಸಲ ನಾವು ಹಿಂದಿರುಗಿ ನೋಡುವುದಾದ್ರೆ ನೋವು ಮಾಡಿದ್ದೀವಿ ನಾವು ಈ ದೇವರಿಗೆ. When we hold grudges, ಹಾಗೆಂತನವನ್ನು ಇಟ್ಟುಕೊಳ್ಳುವಾಗ, when we disobey his word, ಆತನ ವಾಕ್ಯಕ್ಕೆ ಅವಿಧೇಯರಾಗುವಾಗ, it shows that we don't love him so deeply. ಅದೇನು ತೋರಿಸುತ್ತೆ ನಾವು ಆತನನ್ನು ಇನ್ನೂ ಆಳವಾಗಿ ಪ್ರೀತಿಸ್ತಾ ಇಲ್ಲ ಅಂತ. Who is he? ಆದ್ರೆ ಆತ ಯಾರು? He is awesome. ಆತನು ಶ್ರೇಷ್ಠನು. 5:16 Psalm of Solomon says, altogether lovely. 5:16 ಪರಮಗೀತ ಹೇಳುತ್ತೆ ಆತನು ಪರಿಪೂರ್ಣದಲ್ಲಿ ಸೌಂದರ್ಯವುಳ್ಳವನು. You see, if the church falls in love with Jesus every day, ಪ್ರತಿದಿನ ಸಭೆ ಯೇಸು ಕ್ರಿಸ್ತನನ್ನ ಪ್ರೀತಿಸುವುದಾದರೆ they will become crazy for him. ಆತನಿಗಾಗಿ ಹುಚ್ಚರಾಗುತ್ತಾರೆ. If you wait in his presence and Lord, give me a revelation about you, ಆತನ ಪ್ರಶ್ನೆಯಲ್ಲಿ ಕಾದಿದ್ದು ಕೇಳುವುದಾದರೆ ದೇವರೇ ನಿನ್ನ ಬಗೆಗಿನ your life will be ಪ್ರಕಟಣೆ totally berserk. ನಮ್ಮ ಜೀವಿತ ಸಂಪೂರ್ಣವಾಗಿ ಮಾರ್ತದೆ. Because Jesus has that much of power. ಯಾಕಂದ್ರೆ ಯೇಸುವಿನಲ್ಲಿ ಆ ರೀತಿಯಾದಂತಹ His ಶಕ್ತಿ. power is not dimmed ಆತನ ಶಕ್ತಿ ಕುಂದಿ ಹೋಗಿಲ್ಲ. even after this thousands of years. ಸಾವಿರಾರು ವರ್ಷಗಳಾದ ನಂತರವೂ ಸಹ He himself is power. ಆತನು ಸ್ವತಃ ಆತನ ಶಕ್ತಿಯಾಗಿದೆ. And the more you come to know him and love him, your life will become, I know what will happen. ಎಷ್ಟು ನಾವು ಹೆಚ್ಚಾಗಿ ಅದನ್ನ ಪ್ರೀತಿಸಲಿಕ್ಕೆ ಬರ್ತೀವೋ ನಮ್ಮ ಜೀವಿತಗಳು ಮಾತ್ರ. You go and cry to him, ನೀವು ಹೋಗಿ ಅಳ್ತೀರ, he will come and help you. ಆತ ಬಂದು ಸಹಾಯ. He is so kind. ಅಷ್ಟು ಕಾಂತನು, He is so loving. ಅಷ್ಟು ಪ್ರೀತಿ ಉಳ್ಳವ. If you know him, ನೀವು your ತಿಳ್ಕೊಳ್ಳೋದಾದ್ರೆ life is different. ನಿಮ್ಮ ಜೀವಿತ ಬದಲ. And that is what Jesus did for me. ಯೇಸು ನನ್ನಲ್ಲಿ ಅದನ್ನೇ ಮಾಡಿ. Why I am saying this? ಯಾಕೆ ಹೇಳ್ತೀನಂದ್ರೆ To make you realize ನಿಮ್ಗೆ ತಿಳ್ಕೊಳ್ಳಿ the effect of Jesus. ಯೇಸುವಿನ ಪ್ರಭಾವ. If you are not experiencing that way, ಅದನ್ನ ನೀವು ಅನುಭವಿಸಿಲ್ಲ ಅಂದ್ರೆ you ask him. ಕೇಳಿ, He will reveal himself to you. ಆತನೇ ನಿಮಗೆ ಪ್ರಕಟಣೆ. The church need to remain in the first love. ಸಭೆ ಆ ಮೊದಲ ಪ್ರೀತಿಯಲ್ಲಿ ಇರಬೇಕು. If the first love goes, ಅದು ಹೋಗಿದ್ರೆ then life is very struggle. ಜೀವಿತ ತುಂಬಾ ಕಷ್ಟಭರಿತ. But if the first love is burning in you, ಆದ್ರೆ ಆ ಮೊದಲ ಪ್ರೀತಿ ಇರುವುದಾದ್ರೆ you love Jesus. ಯೇಸುವಿನ ಪ್ರೀತಿಸಿ.
So I thank God for the grace He gave me. ಆತ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ. We all are what we are by His grace. ನಾವೆಲ್ಲ ಏನಾಗಿದ್ದೇವೋ ಅದರ ಕೃಪೆಯಿಂದಲೇ. God is not by law. ದೇವರಿಗೆ ಸ್ತೋತ್ರ, ಅದು ಕಾನೂನಿನಿಂದ ಇಲ್ಲ. Because I obeyed, I got. ಅಯ್ಯೋ ಅದನ್ನು Because I got grace, I obeyed. ಈ ಕೃಪೆ ಬಂದದ್ರಿಂದ ನಾನು ಇದೇನ. Because I got grace, I fasted. ಕೃಪೆ ಇದ್ದಿದ್ರಿಂದ ಉಪವಾಸ ಮಾಡಿದೆ. If I don't have that grace, I go asking. ಕೃಪೆ ಇಲ್ಲ ಅಂದ್ರೆ ಹೋಗಿ ಕೇಳಬೇಕು ನಾನು. If I cannot love somebody, ask Him for grace. ಯಾರಾದ್ರೂ ಪ್ರೀತಿ ಮಾಡೋ ಕಷ್ಟ ಆಗ್ತಾ ಇದೆಯಾ? So when you love Jesus, ಯೇಸುನ ಪ್ರೀತಿ ಮಾಡೋದು forgiveness will flow. ನಿಮ್ಮಿಂದ Even if a person doesn't say forgiveness, you will forgive. ಆ ವ್ಯಕ್ತಿ ಕ್ಷಮಿಸ್ತಿಲ್ಲ ಅಂದ್ರೆ ನೀವು ಕ್ಷಮಿಸ್ತೀರಾ? Praise God. ದೇವರಿಗೆ ಸ್ತೋತ್ರ. In 39 years, I have seen lots of ministry and lots of people. 39 ವರ್ಷಗಳಲ್ಲಿ ಅನೇಕ ಸೇವೆಯನ್ನು ಅನೇಕ ಜನರನ್ನು ನಾನು Thank God, I have witnessed to countless people. ನಾನು ಅನೇಕ ಲೆಕ್ಕವಿಲ್ಲದಷ್ಟು ಜನರಿಗೆ ಸಾಕ್ಷಿ But I found witnessing without prayer is no use. ನಾನು ನೋಡ್ತೀನಿ, ಪ್ರಾರ್ಥನೆ ಇಲ್ಲದೆ ಹೋಗಿ ಸಾಕ್ಷಿ ಹೇಳೋದು If you don't weep in your closet for souls and you keep witnessing, it is no use. ಆತ್ಮಗಳಿಗಾಗಿ ನೀವು ಕಣ್ಣೀರು ಇಡದೆ ನೀವು ಮುಂದೆ ಹೋಗುವುದಾದ್ರೆ ಅದರ Church ಪ್ರಯೋಜನ must ಇಲ್ಲ. learn to weep for souls. ಆತ್ಮಗಳಿಗಾಗಿ ಕಣ್ಣೀರು ಇಡುವುದನ್ನು ಕಲಿತು Only you can weep when you can see the suffering Savior. ನೀವು ಯಾತನೆ ಪಡುವ ಈ ರಕ್ಷಕನನ್ನ ಕಂಡಾಗ ಮಾತ್ರ ಅದಕ್ಕೆ Why ಬರ್ತದೆ. he was so much in pain. ಯಾಕೆ ಅಷ್ಟು ಕಷ್ಟ, ಅಷ್ಟು ನೋವು ಯಾಕೆ ಅನುಭವಿಸ್ಬೇಕು? You and me. ನಿನಗಾಗಿ And he's still in that agony. ಇನ್ನು ಆ ನೋವಿನಲ್ಲೇ ಆತ ಇದ್ದಾನೆ. The cross is not just for yesterday, it is ಯಾಕಂದ್ರೆ for future. ನೆನ್ನೆಗಾಗಿ ಮಾತ್ರ ಅಲ್ಲ ಅಷ್ಟೇ, ಮುಂಚೆಗೂ ಭವಿಷ್ಯಕ್ಕೂ So I want to encourage you, church. ನಾನು ಉದ್ದೇಶಿಸ್ತೇನೆ In all your life, ನಿಮ್ಮೆಲ್ಲ ಜೀವಿತದಲ್ಲಿ you should love him the most. ಆತನನ್ನು ಮಾತ್ರ ಹೆಚ್ಚಾಗಿ Give him first. ಆತನಿಗೆ ಮೊದಲಿಗೆನಾಗಿರ್ಬೇಕು. Anything you do, ನೀವೇನೇ you ಮಾಡುವುದಾದ್ರೆ should think, is it pleasing him? ಅದು ಬೆಚ್ತಾ ಇದೆಯಾ ಆತನಿಗೆ? Is that what I'm doing is right? ನಾನು ಮಾಡೋದು ಸರಿನಾ? Should I go and say sorry to someone? ನಾನು ಹೋಗಿ ಅಲ್ಲದ ಕ್ಷಮೆ ಕೇಳಬೇಕಾ? When you do that, ನೀವು ಹಾಗೆ ಮಾಡುವಾಗ you're pleasing him. ನೀವು ಮೆಚ್ತೀರಾ? It's not about obeying law. ಇದು ನಿಯಮಗಳನ್ನು ಅನುಸರಿಸೋದ್ರ ಬಗ್ಗೆ. I have received grace now. ನಾನು ಈಗ ಕೃಪೆ ಹೊಂದಿಕೊಂಡಿದ್ದೀನಿ. I want to please my God. ನಾನು ದೇವರನ್ನ ಮೆಚ್ಚಿಸಬೇಕು. Amen. ಆಮೆನ್. So let's go in the word today. ಇವತ್ತು ಮಾತಿಗೆ ಹೋಗೋಣ. As we know that Jesus is not an ordinary person. ಯೇಸು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. You can go anyway and say God, nobody will say anything to you. ಹೋಗಿ ದೇವರು ಅಂತ ಎಲ್ಲಾದ್ರೂ ಹೇಳಿದ್ರೆ ಅವ್ರು If you say Jesus is God, ಅದೇ ಯೇಸು ಮಾತ್ರ ದೇವರು, ಯೇಸು ದೇವರು ಅಂತ ಹೇಳಿದ್ರೆ that's exactly what he is. ಆತನ ಅದೇ ಆಗಿದೆ. 5 times in the Bible that Jesus is clearly shown as Almighty God. 5 ಬಾರಿ ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ದೇವರಾಗಿದ್ದಾನೆ ಅಂತ ಹೇಳಿದ್ರು. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. He is Almighty. ಸರ್ವಶಕ್ತನಾದ ದೇವರಾಗಿದ್ದಾನೆ. That means what is impossible with him? ಅದರ ಅರ್ಥ ಏನು ಆತನಿಗೆ ಅಸಾಧ್ಯ? He stopped the sun and the earth and he reversed the he reversed it back. ಸೂರ್ಯನನ್ನು ಭೂಮಿಯನ್ನು ತಿರುಗುವುದರಲ್ಲಿ ಕೆಲವು ಬಾರಿ ಕಮ್ಮಿ ಮಾಡಿ ಸಮಯವನ್ನು ಹಿಂದೆ ಮಾಡಿದ್ರು. We are traveling at the rate of 4 lakh kilometers per hour. 1 ಗಂಟೆಗೆ 4 ಲಕ್ಷ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ತಿರುಗ್ತಾ ಇದ್ದೀವಿ. ಏನಾದ್ರೂ ಭೂಮಿ ಈಗ ಬ್ರೇಕ್ ಹಾಕ್ಬಿಟ್ರೆ What will happen to all of us? ನಮ್ಗೆ ಏನಾಗುತ್ತೆ ಎಲ್ಲರೂ? We will be traveling 4 lakh kilometers per hour. ಎಷ್ಟು ವೇಗವಾಗಿ ಬಿಸಾಕ್ತದೆ ನಮ್ಮ ಭೂಮಿ ಅಂದ್ರೆ 40 ಲಕ್ಷ ಕಿಲೋಮೀಟರ್, 4 ಲಕ್ಷ ಕಿಲೋಮೀಟರ್ We will be out of the earth. ಭೂಮಿ ಎಲ್ಲ ಬಿಟ್ಟು ಹೊರಗಡೆ ಹೋಗ್ಬಿಡುತ್ತೆ. But see the power of God. ಅದು ದೇವರ ಶಕ್ತಿ In ನೋಡಿ. the book of Joshua, ಯೆಹೋಶುವನ he stopped the sun ಆದ ಸೂರ್ಯನನ್ನು ನಿಲ್ಲಿಸಿದ, and the earth from rotating. ಭೂಮಿಯನ್ನು ಸುತ್ತುವುದನ್ನು ನಿಲ್ಲಿಸಿದ. And that was for till maybe 24 hours. 24 ಗಂಟೆಗಳು. Wow. Then you see again in the book of Isaiah, ಯೆಶಾಯ ಪ್ರವಾದನೆ again he pushes the sun backwards. ಮತ್ತೆ ಹಿಂದಿರುಗಿಸ್ತಾನೆ ಆ ಸೂರ್ಯನನ್ನು. The same God is living inside you. ಅದೇ ದೇವರು ನಿಮ್ಮೊಳಗೆ ಜೀವಿಸ್ತಾ ಇದ್ದಾನೆ. You're not tapping into his potential. ಆತನ ಶಕ್ತಿಯೊಳಗೆ ನಾವಿನ್ನು ಕಾಲಿಕ್ಕಿಲ್ಲ. We're just going and asking for a little bit. ನಾವು ಹೋಗಿ ಕೆಲವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೇಳ್ತೀವಿ. He can reverse death. ಮರಣವನ್ನು ಆತ ಹಿಂದಿರುಗಿಸಿ. He can do anything. ಆತನು ಮಾಡುವುದಕ್ಕೆ ಎಲ್ಲ ಮಾಡುವುದಕ್ಕೆ ಶಕ್ತಿ. Give you breakthrough in your business. ಆತನ ಬಿಸ್ನೆಸ್ ಅಲ್ಲಿ ಒಂದು ಬಿಡುಗಡೆ ಕೊಡಲು ಸಾಧ್ಯ. You just have to get right and ask him, Lord, give me the heart that pleases you in business. ದೇವರೇ ಬಿಸ್ನೆಸ್ ಅಲ್ಲಿ ನಿನ್ನನ್ನು ಮೆಚ್ಚಿಸುವಂತೆ ನನಗೆ ಜೀವಿಸ ಮಾಡು ಅಂತ ಕೇಳುವಾಗ ಎಲ್ಲವೂ ಸರಿಯಾಗುತ್ತೆ. So we see John 1:1. ಯೋಹಾನ 1:1. In the beginning was the Word. ಆದಿಯಲ್ಲಿ ವಾಕ್ಯವಿತ್ತು, And the Word was with ಆ ವಾಕ್ಯವು ದೇವರ ಬಳಿಯಲ್ಲಿ, and the Word was ಆ God. ವಾಕ್ಯವು ದೇವರ. Jesus is equal and one with God. ಯೇಸು ದೇವರೊಟ್ಟಿಗೆ ಸಮಸ್ತನು ಏಕಸ್ಥನು ಮತ್ತು ಒಂದಾಗಿದ್ದಾನೆ. There is only one God. ಒಬ್ಬನೇ ದೇವರು, And he is Jesus Christ. ಅದನ್ನು ಯೇಸು ಕ್ರಿಸ್ತನಾಗಿದ್ದಾನೆ.
He came from heaven to earth. ಆತ ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದ. He was God. ಆತನೇ ದೇವರು. The Bible says it is written. ಆದರೆ ಬೈಬಲ್ ಹೇಳುತ್ತೆ ಇದು ಬರೆಯಲ್ಪಟ್ಟಿದೆ. It is also written. ಹೀಗೆಯೂ ಬರೆಯಲ್ಪಟ್ಟಿದೆ. Jesus came against Satan. ಯೇಸು ಸೈತಾನನ ವಿರುದ್ಧ He ಬಂದ. never used, words like, it's getting better tomorrow. ನಾಳೆ ಚೆನ್ನಾಗುತ್ತೆ, ಎಲ್ಲ ಚೆನ್ನಾಗುತ್ತೆ ಅಂತ ಹೇಳಿ. Scripture. ಅಥವಾ ವಾಕ್ಯವನ್ನ ಅರಿಕೆ ಮಾಡಿ. Because scripture cannot be destroyed. ಯಾಕಂದ್ರೆ ವಾಕ್ಯ ಅಡಿಯದ ವಾಕ್ಯ. Scripture cannot fail. ವಾಕ್ಯ ಸೋಲದ ವಾಕ್ಯ. When you are facing giants, don't speak about the giants. ಅವ್ರ ಬಗ್ಗೆ ಮಾತಾಡು. You are facing sickness. ಕಾಯಿಲೆ ಇದೆಯಾ? Don't speak about the sickness. ಕಾಯಿಲೆ ಬಗ್ಗೆ ಮಾತಾಡು. Don't make it great. ಅದನ್ನ ದೊಡ್ಡದಾಗಿ ಮಾಡು. Speak about the God who destroys sickness. ಕಾಯಿಲೆಗಳನ್ನು ನಾಶಪಡಿಸುವ ದೇವರ ಬಗ್ಗೆ ಮಾತಾಡು. For example, ಉದಾಹರಣೆಗೆ, if you have a problem, ಸಮಸ್ಯೆ ಇದೆ, you have a problem. ಇದೆ, Don't keep telling about your problem. ಸಮಸ್ಯೆ ಬಗ್ಗೆನೇ Keep ಮಾತಾಡು. telling the problem about your God. ಸಮಸ್ಯೆಗೆ ನಿಮ್ಮ ದೇವರ ಬಗ್ಗೆ ಹೇಳಿ. Like for example, when Jesus was hungry, ಯೇಸು ಹಸಿದಿದ್ರು, he could have just taken the stone and made it into bread and ate. ಯೇಸು ಆ ಕಲ್ಲನ್ನ ರೊಟ್ಟಿ ಮಾಡಿ ತಿನ್ಬೋದಾಗಿತ್ತು. What did Jesus do? ಯೇಸು ಏನ್ ಮಾಡಿದ್ರು? For his hunger, he said, I'm feeling hungry. ಅದನ್ನು ಹಸಿವಿಗೆ ನಾನು ಹಸಿವಿದ್ದೀನಿ ಅಂತ ಹೇಳಿದ್ರು. ವಾಕ್ಯ He ಹೇಳಿ, says, man shall not live. ಮನುಷ್ಯನು ರೊಟ್ಟಿಯಿಂದ ಮಾತ್ರಕ್ಕೆ Challenging ಬದುಕುವುದಿಲ್ಲ. when you're fasting. ಉಪವಾಸ ಮಾಡುವಾಗ I hope every week, one day you fast. ನಾನು ನಿರೀಕ್ಷಿಸ್ತೀನಿ ನೀವು ವಾರದಲ್ಲಿ ಒಮ್ಮೆ ಉಪವಾಸಿಸಿದ 3 ಊಟವನ್ನ ಬಿಟ್ಟು Your body will cry for food. ನಿಮ್ಮ ದೇಹ ಅಳುತ್ತೆ ಊಟಕ್ಕಾಗಿ. Deny it. ಅದನ್ನು ತಿರಸ್ಕರಿಸಿ. Deny all your bodily desires. ನಿಮ್ಮ ದೇಹದ ಆಸೆಗಳನ್ನು ತಿರಸ್ಕರಿಸಿ. Eat in the next morning. ಮುಂಜಾನೆ ತಿನ್ನಿ. Same meal which you will eat, not more. ಹೆಚ್ಚಲ್ಲ, ಎಷ್ಟು ತಿಂತಿರೋ ಅಷ್ಟೇ, ಕಡಿಮೆ. So, Scripture 2:6. 2:6. Being in the form of God, did not consider it robbery to be equal with God, but made himself of no reputation, taking the form of bondservant, and coming in the likeness of man. And being found in appearance as a man, he humbled himself, and became obedient to the point of death, even the death of the cross. ಆತನು ದೇವ ಸ್ವರೂಪನಾಗಿದ್ದು ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಬಲ್ಲನೋ ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. Every time you are tempted to be proud, ಯಾವಾಗ ನಿಮಗೆ ಗರ್ವ ಬರುತ್ತೋ remember Jesus. ಯೇಸುವನ್ನು ನೆನೆಸು. He was the King of glory. ಯೇಸು ಮಹಿಮೆಯ ಅರಸನು. No one can be greater than him. ಯೇಸುಗಿಂತ ಉತ್ತಮನು ಯಾರು? Still he became nothing. ಆದರೂ ಯೇಸು ಏನೂ ಇಲ್ಲದನು. But in the Christendom today, ಆದರೆ ಇವತ್ತಿನ ಕ್ರೈಸ್ತತ್ವದಲ್ಲಿ people want to be something. ಜನ ಏನೋ ಆಗಬೇಕು ಅಂತ They ಅನ್ಸುತ್ತೆ. add titles to their name. ಅವರ ಹೆಸರಿಗೆ ಪದಕಗಳನ್ನು ಹಾಕ್ಬಿಡ್ತಾರೆ. If Jesus had titles in his name, ಯೇಸುಗೆ ಏನಾದ್ರು ಇತ್ತ? ಹೆಸರಿಗೆ he would call me Joel, no problem. ನಾನು ನೀವು ಜೋಯಲ್ ಅಂತ ಕರೀಬಹುದು, ತೊಂದರೆ ಇಲ್ಲ. And I am your brother in Christ. ನಾನು ನಿಮ್ಮ ಸಹೋದರನಾಗಿದ್ದೇನೆ ಕ್ರಿಸ್ತನಲ್ಲಿ. Jesus only is to be glorified. ಯೇಸು ಮಾತ್ರ ಮಹಿಮೆ ಹೊಂದಬೇಕು. And we see he could add so many titles on his name. ಎಷ್ಟೋ ಟೈಟಲ್ ಹಾಕಬಹುದಾಗಿತ್ತು, ಶೀರ್ಷಿಕೆಗಳು. And titles bring pride. ಈ ಶೀರ್ಷಿಕೆಗಳು ಗರ್ವವನ್ನು ತರುತ್ತವೆ. Jesus taught us to be humble. ಯೇಸು ನಮಗೆ ಕಲಿಸಿಕೊಟ್ಟಿದ್ದು ದೀನರಾಗಿ. ಒಂದು ಫ್ಯಾಕ್ಟರಿ ಕೆಲಸ ಮಾಡು, Be humble. ದೀನರಾಗಿ. We may be in a manager post. ಮ್ಯಾನೇಜರ್ ಪೋಸ್ಟ್ ಅಲ್ಲೂ ಇರಬಹುದು, Be humble. ದೀನರಾಗಿ. Do what Jesus did. ಯೇಸು ಮಾಡಿದಂತೆ ಮಾಡು, And you will see how much you will be blessed. ಎಷ್ಟು ಆಶೀರ್ವಾದ ನಿಮಗೆ So ಸಿಗುತ್ತದೆ. in the beginning was the word was with God, ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, and the word. ಆ ವಾಕ್ಯವೇ ದೇವರಾಗಿತ್ತು. So that's the first scripture that says Jesus himself is God. ಯೇಸುವೇ ಸ್ವತಃ ದೇವರು ಹೇಳುವ ಮೊದಲ ವಚನ ಅದೇ ಆಗಿದೆ. Romans 9:5. ರೋಮಪುರ 9:5. Next one is 2 Peter 1:1, Titus 2:13, and 2 ಪೇತ್ರ 1:1, ತೀತ 2:13, 2 ಪೇತ್ರ 1:1. I got these scriptures, I memorized them ಈ ವಚನ ಸಿಕ್ಕಿದ ತಕ್ಷಣ ನಾನು ಅದನ್ನ ಬಾಯ್ಪಾಟ many years ago. ಅನೇಕ I ವರ್ಷಗಳಾಗಿ urge you to memorize the scripture. ನಾನು ಕೇಳ್ಕೊಳ್ತೀನಿ, ನೀವು ಅದನ್ನು ಮಾಡಿ. The big part of God is living with you. ದೇವರ ಒಂದು ಭಾಗ ನಿಮ್ಮಲ್ಲಿ ಜೀವಿಸು. How holy it must be. ಎಷ್ಟು ಪರಿಶುದ್ಧವಾಗಿದೆ, How pure it must be. ಎಷ್ಟು ಶುದ್ಧವಾಗಿದೆ. When you think on scripture, ನೀವು ವಾಕ್ಯದ ಬಗ್ಗೆ ಯೋಚಿಸಿ. it is God. ದೇವರಾಗಿ. Of whom are the fathers, and from whom according to flesh Christ came, who is over all, the eternal blessed God. Amen. ಅಬ್ರಹಾಮ, ಇಸಾಕ, ಯಾಕೋಬರ ಅವರ ಪಿತೃಗಳೇ, ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿ ಹುಟ್ಟಿದನು, ಆತ ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. 2 Peter 1:1. 2 ಪೇತ್ರ 1:1. 2 Peter, bond servant and apostle of Jesus Christ, to those who have obtained a life precious faith with us by the license of our God and Savior, Jesus Christ. ನಮ್ಮ ದೇವರು ರಕ್ಷಕರು ಯೇಸು ಕ್ರಿಸ್ತನಾಗಿದ್ದಾನೆ. Here we see
Peter, a bond servant. That word's bond servant is ಈ ಪೇತ್ರ ನಾನು ಸೇವಕನು ಅಂತ ಹೇಳುವಾಗ ಗುಡ್ಡು ಗುಲಾಮ ಅಂತ ಅರ್ಥ. that means that you don't work for salary. ನೀವು ಸಂಬಳಕ್ಕಾಗಿ ಕೆಲಸ ಮಾಡುವವರೇ ಅಲ್ಲ. You work freely for Christ. ಕ್ರಿಸ್ತನಿಗೆ ಉಚಿತವಾಗಿ ಕೆಲಸ ಮಾಡುವವರು. You are a slave whether you are in the full time or not full time. You are full time ಇದ್ರು ಫುಲ್ ಟೈಮ್ ಇಲ್ಲ ಅಂದ್ರೂ ನೀವು ಅದನ್ನ ಸೇವಕರೇ. I don't believe in half time and full time. ನಾನು ಪೂರ್ಣ ಸೇವೆ ಅರ್ಧ ಸೇವೆ ಅಂತ ನಾನು people to do work and serve God. ಕೆಲಸ ಮಾಡಿಕೊಂಡೇ ದೇವರ ಸೇವೆ ಮಾಡಿ. God calls you. ದೇವರು ನಿಮ್ಮನ್ನು ಕರೆಯುವುದಾದ್ರೆ you have a desire. ನಮ್ಮಲ್ಲಿ ಆಸೆ ಇದ್ರೆ He will call you for ministry. ಸೇವೆಗೆ ನಿಮ್ಮನ್ನು ಕರೆಸ್ತಾನೆ. That is great. ಅದು ಉತ್ತಮವಾಗಿದೆ. It's a different level. ಅದು ಬೇರೆ. So we see here Jesus writes of God as Savior Jesus Christ. God and Savior. ದೇವರು ರಕ್ಷಕರು ಯೇಸು ಕ್ರಿಸ್ತ. The apostle Peter acknowledged Jesus as God. ಅಪೊಸ್ತಲನಾದ ಪೇತ್ರನು ಸಹ ಯೇಸುವನ್ನು ದೇವರು ಎಂದು ಪರಿಗಣಿಸಿದನು. He lived with Jesus. ಯೇಸುವೊಟ್ಟಿಗೆ ಇದ್ದ ವ್ಯಕ್ತಿ. And then he got a revelation. ಅದಾದ ನಂತರ ಆತನ ಯಾರೆಂಬುದಾಗಿ ಕಣ್ಣುವಿನ ಅವನಿಗೆ Titus 2:30. ತೀತನು 2:13. ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಇರಬೇಕೆಂದು ಬೋಧಿಸಿದರು. ಅಂದ್ರೆ ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು Great God and Savior. ಮಹಾದೇವರು ಮತ್ತು ರಕ್ಷಕರು. ನೀವು ಆರಾಧಿಸುವಾಗ the God of Abraham. ನೀವು ಅಬ್ರಹಾಮನ ದೇವರನ್ನು ಆರಾಧಿಸ್ತಾ ಇದ್ದೀರಿ. Amen. Amen. And then we see in 1 John 5:20. 1 ಯೋಹಾನ 5:20. As we know that the Son of God has come and has given us an insight that we may know Him who is true. ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಮಾತನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ ಎಂಬುದು ನಮಗೆ ಗೊತ್ತಿದೆ. We are in Him who is true. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ His Son Jesus Christ. ಸತ್ಯವಾಗಿರುವ ಮಾತಲ್ಲಿ ಇದ್ದೇವೆ. Just look at the sun. ಸೂರ್ಯನನ್ನು Heat, light, energy. ಶಾಖ, ಬೆಳಕು ಮತ್ತು ಶಕ್ತಿ. I can take the heat and say sun. No. ಶಾಖವನ್ನು ತೆಗೆದುಕೊಂಡು ನಾನು ಅದು ಸೂರ್ಯ ಅಂತ ಹೇಳಿದ್ರೆ ಆಗಲ್ಲ. I take the light and say it's the sun. ಬೇರೆ ಅದರಿಂದ ಬೆಳಕು ತೆಗೆದುಕೊಂಡು ನಾನು ಬೆಳಕು ಸೂರ್ಯ ಅಂತ ಹೇಳಕ್ಕಾಗಲ್ಲ. Put it together. ಎಲ್ಲ ಒಟ್ಟಿಗೆ ಹಾಕಿದ್ರೆ ಮಾತ್ರ Sun. ಸೂರ್ಯ ಅಂತ ಆಗ್ತದೆ. When Jesus is God. ಯೇಸು ದೇವರೇ ಆಗಿದ್ದಾನೆ. But same time. ಅದೇ There ಸಮಯ is a Father. ಅದು ತಂದೆ ಇದ್ದಾನೆ. There is a Son. ಮಗನೂ ಇದ್ದಾನೆ. There is the Holy Spirit. ಪರಿಶುದ್ಧಾತ್ಮನೂ ಇದ್ದಾನೆ. So we see what is read just now. ಈಗಷ್ಟೇ ನಾವು ಓದಿದೇನು ಆದರೂ ಸರ್ವಶಕ್ತನಾಗಿದ್ದಾನೆ. Then again in Revelation 1:1. I am the Alpha and the Omega, the first and the last. Again he says, I am the Alpha and the Omega, the first and the last. ಮತ್ತೆ ಹೇಳ್ತಾನೆ ನಾನೇ ಆಲ್ಫಾ ಒಮೆಗಾ, ನಾನೇ ಮೊದಲನೆಯವನು ಕಡೆಯವನು. Jesus is building his church. ಯೇಸು ಸ್ವತಃ ತನ್ನ ಸಭೆಯನ್ನು ಕಟ್ಟುತ್ತಿದ್ದಾನೆ. He is building it in Mysore. ಮೈಸೂರಿನಲ್ಲೂ ಕಟ್ಟುತ್ತಿದ್ದಾನೆ. You are part of it. ನೀವು ಅದರ ಭಾಗವಾಗಿದ್ದೀರಿ. He is building the church. ಸಭೆಯನ್ನು ಅಂತ ಕಟ್ಟುತ್ತಿದ್ದಾನೆ. Now see, when you look at the scriptures, ಈ ವಾಕ್ಯಗಳನ್ನು ನೋಡುವಾಗ Jesus shows himself who he is. ಯೇಸು ತನ್ನನ್ನು ತಾನು ಯಾರೆಂಬುದಾಗಿ ಪ್ರಕಟಣೆಗೊಳಿಸಿದ್ದಾನೆ. You read in Luke 13:34. ಲೂಕ 13:34 ಓದುವಾಗ He spoke like God. ಆತನು ದೇವರ ಹಾಗೆ ಮಾತನಾಡಿದನು. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟು ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. He said, I long to gather you. He's not talking like a man. ಯೇಸು ಅಲ್ಲಿ ಮನುಷ್ಯನಾಗಿ ಮಾತಾಡ್ತಿಲ್ಲ ನೋಡಿ. How can any man say, I long to gather you? ಯಾವ ಮನುಷ್ಯನ ಹೇಳಿ ಸಾಧ್ಯ? ಯೆರೂಸಲೇಮಿಗೆ ನಾನು ಸೇರಿಸಿಕೊಳ್ಳು. Who are you? ಮೊದಲು ನೀನು ಯಾರು ಅಂತ ಕೇಳಬೇಕು ಅಲ್ವಾ? You long to gather Israel. ಇಡೀ ಇಸ್ರಾಯೇಲ್ ಅನ್ನು ನೀವು ಒಟ್ಟಿಗೆ ಸೇರಿಸಬೇಕಂತ ಆಸೆ ಪಟ್ಟಿಲ್ಲ. He says, God long to gather you. ನಾವು ಹೇಳೋದಾದ್ರೆ ನಾವು ಹೆಂಗ್ ಹೇಳ್ತೀವಿ? ದೇವರು ಇಷ್ಟಪಡ್ತಾನೆ ನಿಮ್ಮನ್ನೆಲ್ಲ ಸೇರಿಸಬೇಕು. Jesus never spoke that. ಆದ್ರೆ ಯೇಸು ಆ ಥರ ಮಾತಾಡಿಲ್ಲ. Because he truly was God. ಯಾಕಂದ್ರೆ ಸತ್ಯವಾಗಿ ಆತ ದೇವರು. Acts 9 chapter. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ. As he came, third verse, as he came journeying, there was suddenly a light shone around him from heaven. And then he fell to the ground and he heard a voice saying to him, Saul, Saul, why are you persecuting me? ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿದ್ದ ಒಂದು ಬೆಳಕು ಅವನ ಸುತ್ತಲಿತ್ತು. One question changed. ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ ಎಂದು ಹೇಳುವ ಈ ಮಾಡಿ ಆತನನ್ನ ಬದಲಾಯಿಸಿ. Says, who are you, Lord? ದೇವರೇ ಕರ್ತನೇ ನೀನು ಯಾರು ಅಂತ ಕೇಳಿ.
he was worshipping Yahweh, he was worshipping Yahweh, and he saw somebody else come up here. ಅವನು ಈಗ ಯೆಹೋವನನ್ನೇ ಆರಾಧಿಸ್ತಾ ಇದ್ದಾನೆ, ಯೆಹೋವನನ್ನೇ ಪೂಜಿಸ್ತಾ ಇದ್ದಾನೆ, ಆದ್ರೆ ಈಗ ತಕ್ಷಣ ಯಾರೋ ಬೇರೆಯವರು ಬರ್ತಾರೆ. You know this is God. ಅಯ್ಯೋ ಇದು ದೇವರಲ್ವಾ? Anytime Jesus appears to you, ಯೇಸು ಯಾವಾಗಲೂ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ, you know he's God. ನಿಮಗೆ ಗೊತ್ತಾಗುತ್ತೆ ಆತನೇ ದೇವರು. You have no doubt. ಬೇರೆ ಸಂದೇಹನೇ ಇರಲ್ಲ. You can see and sense that presence, you can sense that glory. ನೀವು ಆ ಪ್ರಸನ್ನತೆಯನ್ನು, ಆ ಮಹಿಮೆಯನ್ನು ನೀವು ಅನುಭವಿಸಬಹುದು. And here we see Paul who never will call anybody curious. ಪೌಲನು ಯಾರನ್ನು ಕ್ಯೂರಿಯಾಸ್ ಅಂತ ಕರೆಯುವುದಿಲ್ಲ, Oh, Adonai. ಅಥವಾ ಅದುನಾಯ್ ಅಂತ ಕರೆಯುವುದಿಲ್ಲ. He called Jesus ಆತನು ಯೇಸುವನ್ನ Adonai. ಅದುನಾಯ್ ಅಂತ ಕರೆದ. And Jesus says to ಯೇಸು ಹೇಳ್ತಾನೆ, what is this? ಏನಂತ? ನೀನು ಹಿಂಸೆಪಡಿಸುವ ಯೇಸುವೇ ನಾನು. Why are you thinking against the gods? ಮುಳ್ಳಿರುವಂತಹ ವಿಷಯ ಇರಬಹುದು, ಇದಕ್ಕೆ ಯಾಕೆ ಓದಿತಿದ್ಯಾ ಅಂತ ಕೇಳಿ. They only will get damaged. ಯಾರ ಗಾಯ ಆಗುತ್ತೆ ಅವರಿಗೆ. So church, here we see ಇಲ್ಲಿ ನಾವು ನೋಡ್ತೀವಿ Jesus appears ಯೇಸು ಪ್ರತ್ಯಕ್ಷನಾಗ್ತಾನೆ, and tells Saul ಸೌಲನಿಗೆ ಹೇಳ್ತಾನೆ who he is. ಯಾವ ಆತನು. And what did Saul say? Saul ಏನು? You read his letters of Saul. ಆತನ ಪತ್ರಿಕೆಗಳನ್ನು ಓದಿ He says ಆತ ಹೇಳ್ತಾನೆ, he is the eternal God. ಆತನೇ ನಿತ್ಯನಾದ He ದೇವರು. dwells in unapproachable light. ಆತನು ಯಾರು ಸೇರಲಾಗದ ಬೆಳಕಿನಲ್ಲಿ ವಾಸಿಸುವಾತನು. He is Jesus Christ. ಆತ ಯೇಸು ಕ್ರಿಸ್ತನು. And that's why people hate Paul even till today. ಅದಕ್ಕೆ ಪೌಲನನ್ನು ಇವತ್ತೂ ದ್ವೇಷಿಸ್ತಾರೆ ಜನ. So church, I want to encourage you. ನಿಮ್ಮನ್ನು ಉತ್ತೇಜಿಸ್ತೀನಿ, When you need help, ಸಹಾಯ ಬೇಕಾದಾಗ use the name of Jesus. ಯೇಸು ನಾಮವನ್ನು ಕರೆಯಿರಿ. That is the way God and heaven will bless us. ಯಾಕಂದ್ರೆ ದೇವರು ಮಾಡುವ ಒಂದೇ ಮಾರ್ಗವಾಗಿದೆ ನಮ್ಮನ್ನು ಆಶೀರ್ವದಿಸಿ. He is God. ಯೇಸುವೇ ದೇವರಾಗಿದ್ದಾನೆ And he knows everything. ಮತ್ತು ಎಲ್ಲವೂ There's a lot of ಆತನಿಗೆ. stories telling. ಅನೇಕ ವಿಷಯಗಳಿದೆ ಬೈಬಲ್. Thomas was not there. ತೋಮ ಅಲ್ಲಿ ಇರಲಿಲ್ಲ. 8 days later he was. 8 ದಿನ ಆದ್ಮೇಲೆ ತೋಮ ಬರ್ತಾನೆ. He comes ಬರ್ತಾನೆ. and Jesus comes at him. ಯೇಸು ಹಾಗೆ ಪ್ರತ್ಯಕ್ಷನಾಗ್ತಾನೆ. Thomas, ತೋಮನೇ, put your hand in my hand. ನನ್ನ ಕೈಗಳು Jesus, ಕೈಗಳು. he was not there. He said, I can't believe that unless I see, put my hand in. ಆ ಯೇಸು ಬರೋಕ್ಕಿಂತ ಮುಂಚೆ ಏನು ಹೇಳಿದ? ಅಯ್ಯೋ ನಾನು ನಂಬಲ್ಲ, ನಾನು ಮುಟ್ಟವರೆಗೂ ನಾನು ನಂಬಲ್ಲ. All your prayers, ನೀವೆಲ್ಲ ಪ್ರಾರ್ಥನೆಗಳು ಆತ ಕೇಳ್ತಾ ಇದ್ದಾರೆ, he will answer. ಆತ ಉತ್ತರ ಕೊಡ್ತಾನೆ. Amen. Amen. He knows what you asked. ನಿಮಗೆ ಆತನಿಗೆ ಗೊತ್ತು ನೀವೇನು ಕೇಳಿದ್ದೀರಾ. Shall we give him thanks? ನಾವು ಅವನಿಗೆ ವಂದನೆ ಸಲ್ಲಿಸೋಣ. And Father, in Jesus' name, ತಂದೆಯೇ, ಯೇಸು ನಾನು we thank you ನಿನಗೆ ವಂದಿಸ್ತೇನೆ for the mystery of the Godhead ಈ ದೈವತ್ವದ ಒಂದು ರಹಸ್ಯಕ್ಕಾಗಿ and the mystery of God becoming a man. ಮತ್ತು ದೇವರು ಮನುಷ್ಯನಾದ ಆ ರಹಸ್ಯಕ್ಕಾಗಿ. Jesus, we thank you. ಯೇಸುವೇ, That you are our God. ನೀನು ನಮ್ಮ ದೇವರಾಗಿ. Paul tells us ಪೌಲನು ಹೇಳ್ತಾನೆ, when he was going through some suffering, ಅವನಿಗೆ ಯಾವುದೋ ಯಾತನೆಯಲ್ಲಿ ಹೋಗುವಾಗ thorn in his flesh, ಆತನ ಶರೀರದಲ್ಲಿದ್ದ ಮುಳ್ಳು, he asked you ಅವನು ಕೇಳಿದಾನೆ 3 times, 3 ಬಾರಿ. and you told him, ನೀನು ಹೇಳಿದೆ, my grace is sufficient. ನನ್ನ ಕೃಪೆಯೇ ನಿನಗೆ ಸಾಕು. Oh, what a Jesus we ಓ serve. ಎಂತ ಯೇಸು ನಾವು When ಆರಾಧಿಸುತ್ತೇವೆ. we also cry out to you, ನಾವು ಕೂಡ ಮೊರೆಯಿಡುವಾಗ you also speak to us. ನೀನು ನಮ್ಮೊಟ್ಟಿಗೆ At ಮಾತನಾಡು. difficult times, ನಮ್ಮ ಅತೀ ಕಷ್ಟದ you are ಸಮಯದಲ್ಲಿ there to answer us. ನೀನು ಉತ್ತರ ಕೊಡ್ಲಿಕ್ಕೆ ನಮ್ಮ ಸಂಗಡ Oh, ಇದ್ದೀಯ. Jesus, ಯೇಸುವೇ, we just adore you, Lord. ನಿನ್ನನ್ನು ಆರಾಧಿಸುತ್ತೇವೆ, We worship you. ನಿನ್ನನ್ನು ಸ್ತುತಿಸುತ್ತೇವೆ, We want to love you, Lord. ನಿನ್ನನ್ನು ಹೆಚ್ಚು ಪ್ರೀತಿಸುತ್ತೇವೆ. ಯೇಸುವೇ, ನಿನಗೆ ವಂದನೆ. We worship you, ನಿನ್ನನ್ನು Lord. ಆರಾಧಿಸುತ್ತೇವೆ, We thank you. ನಿನಗೆ ವಂದಿಸುತ್ತೇವೆ. As it's portrayed in the scripture, ನೀನು ವಾಕ್ಯದಲ್ಲಿ ನಿನ್ನ ಬಗ್ಗೆ ಕೇಳುವ God became a man. ದೇವರು ಮನುಷ್ಯನಾದನು. Thank you, Father. ವಂದನೆ In Jesus' name. ಯೇಸು ನಾಮದಲ್ಲಿ. Amen. ಆಮೆನ್.